ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಪವಾಡಗಳಿಗೆ ಪ್ರಸಿದ್ಧವಾದ ವರವಿ ಶ್ರೀ ಮೌನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಸರ್ವಧರ್ಮೀಯರ ಗುರುವಾಗಿ, ಲಕ್ಷಾಂತರ ಭಕ್ತರ ಆರಾಧ್ಯ ದೈವವಾಗಿ ಶ್ರೀ ಮೌನೇಶ್ವರರು ಈ ಕ್ಷೇತ್ರವನ್ನು ತಮ್ಮ ಅನೇಕ ಪವಾಡಗಳಿಂದ ಪವಿತ್ರಗೊಳಿಸಿದ್ದಾರೆ. ಬನ್ನಿ, ಈ ದಿವ್ಯ ಕ್ಷೇತ್ರದ ಅದ್ಭುತ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಅಂದಿನ ಕಾಲದಲ್ಲಿ ವರವಿ ಗ್ರಾಮದಲ್ಲಿ ತೀವ್ರ ನೀರಿನ ಅಭಾವವಿತ್ತು. ಊರಿನ ಜನರು 2-3 ಕಿಲೋಮೀಟರ್ ದೂರ ನಡೆದು ನೀರು ತರುತ್ತಿದ್ದರು. ಅಂತಹ ಸಮಯದಲ್ಲಿ ಶ್ರೀ ಮೌನೇಶ್ವರರು ಸಾಧುವಿನ ರೂಪದಲ್ಲಿ ಒಂದು ಬಂಡೆಯ ಮೇಲೆ ಕುಳಿತಿದ್ದರು. ಅದೇ ಸಮಯದಲ್ಲಿ ಕ್ಯಾಸಕ್ಕಿ ಮನೆತನದ ಸೊಸೆ ಜಕ್ಕಮ್ಮ ನೀರು ತರಲು ಹೊರಟಿದ್ದಳು. ಮೌನೇಶ್ವರರು ಅವಳನ್ನು ಕರೆದು, ಅಮ್ಮ, ನನಗೆ ತುಂಬಾ ಚಳಿ ಆಗ್ತಿದೆ, ಚಿಲುಮೆ ಸೇದಲು ಸ್ವಲ್ಪ ಬೆಂಕಿ ತಂದುಕೊಡು, ನೀನ್ ಬರುವಷ್ಟರಲ್ಲಿ ನಿನ್ನ ಕೊಡವನ್ನು ನಾನು ನೀರಿನಿಂದ ತುಂಬಿಸ್ತೀನಿ ಎಂದರು. ಆಗ ಜಕ್ಕಮ್ಮ, ಇಲ್ಲ ಸ್ವಾಮಿ, ನಮ್ಮ ಅತ್ತೆ ನೀರು ತರಲು ಕಳಿಸಿದ್ದಾಳೆ, ಈಗ ಬರಿಗೈಲಿ ಮನೆಗೆ ಹೋದ್ರೆ ಬೈತಾಳೆ ಅಂದಳು. ಆಗ ಮೌನೇಶ್ವರರು, ಏನೂ ಆಗಲ್ಲ ಅಮ್ಮ, ನೀನು ಬೆಂಕಿ ತಂದುಕೊಡು, ನೀನ್ ಬರುವಷ್ಟರಲ್ಲಿ ನಿನ್ನ ಕೊಡ ತುಂಬಿರುತ್ತೆ ಎಂದು ಹೇಳಿದರು. ಜಕ್ಕಂಬ್ಳು ಬೆಂಕಿಯನ್ನು ತಂದುಕೊಟ್ಟ ನಂತರ ಶ್ರೀ ಮೌನೇಶ್ವರರು ತಮ್ಮ ಕೈಯಲ್ಲಿದ್ದ ಕೊಡಲಿಯಿಂದ ಬಂಡೆಗೆ ಹೊಡೆದರು. ನಂತರ ಕಾಶಿಯ ಗಂಗೆ ಈಗ ಇಲ್ಲಿ ಬಾ ಎಂಬ ದಿವ್ಯ ಆಜ್ಞೆ ನೀಡಿದರು. ಕ್ಷಣ ಮಾತ್ರದಲ್ಲಿ ಬಂಡೆಯಿಂದ ನೀರು ಉಕ್ಕಿ ಹರಿಯತೊಡಗಿತು. ಕಾಶಿಯ ಗಂಗೆಯೇ ತೀರ್ಥರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷಳಾದಳು ಎಂದು ಭಕ್ತರು ನಂಬುತ್ತಾರೆ. ಶ್ರೀ ಮೌನೇಶ್ವರರು ಜಕ್ಕಮ್ಮಳಿಗೆ ಈ ನೀರನ್ನು ತೆಗೆದುಕೊಂಡು ಹೋಗಿ ಅಂಬಲಿ ಮಾಡು ಎಂದು ಆಶೀರ್ವದಿಸಿದರು. ಜೊತೆಗೆ ಸಪ್ತ ಸಮುದ್ರಗಳು ಬತ್ತಿದರೂ ಈ ತೀರ್ಥ ಎಂದಿಗೂ ಬತ್ತುವುದಿಲ್ಲ ಎಂದು ವರ ನೀಡಿದರು. ಇಂದಿಗೂ ಈ ಪವಿತ್ರ ಅಂಬಲಿ ಹೊಂಡ ಎಂದಿಗೂ ಬತ್ತಿಲ್ಲ. ಒಂದು ದಿನ ಶ್ರೀ ಮೌನೇಶ್ವರರು ತಮ್ಮ ಶಿಷ್ಯರೊಂದಿಗೆ ಸಾಗುತ್ತಿದ್ದಾಗ ಒಂದು ಕಲ್ಲಿಗೆ ಕಾಲು ತಾಗಿ ಎಡವಿದರು. ಆಗ ಶಿಷ್ಯನ ಪ್ರಶ್ನೆಗೆ, ಇದು ಸಾಮಾನ್ಯ ಕಲ್ಲಲ್ಲ, ಸ್ವಯಂ ಉದ್ಭವ ಶಿವಲಿಂಗ ಎಂದು ಶ್ರೀ ಮೌನೇಶ್ವರರು ತಿಳಿಸಿದರು. ಕೆಲ ದಿನಗಳಾದ ಮೇಲೆ ವರವಿ ಊರಿನ ಜನ ಆ ಶಿವಲಿಂಗವನ್ನ ಬಯಲಲ್ಲೇ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರು. ಈ ಶಿವಲಿಂಗಕ್ಕೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಎಲ್ಲರ ಆಸೆ ಆಗಿತ್ತು. ಆಗ ಶ್ರೀ ಮೌನೇಶ್ವರರು ವಿಜಯಪುರದ ಬಾದಶಾಹನ ಕನಸಿನಲ್ಲಿ ಕಾಣಿಸಿಕೊಂಡು ಬಯಲಲ್ಲಿರುವ ಉದ್ಭವ ಶಿವಲಿಂಗಕ್ಕೆ ದೇವಸ್ಥಾನ ಕಟ್ಟಿಸು ಅಂತ ಆದೇಶ ಕೊಡ್ತಾರೆ. ನಂತರ ಬಾದಶಾಹನು ತನ್ನ ದೂತರ ಮೂಲಕ ದೇವಸ್ಥಾನ ಕಟ್ಟಿಸ್ತಾನೆ. ಅದೇ ಇಂದು ನಾವು ನೋಡುತ್ತಿರುವ ವರವಿಯ ಶ್ರೀ ಮೌನೇಶ್ವರ ದೇವಸ್ಥಾನ. ಇಂದು ಸಾವಿರಾರು ಭಕ್ತರ ಭಕ್ತಿಯ ಕೇಂದ್ರವಾಗಿ ವರವಿ ಶ್ರೀ ಮೌನೇಶ್ವರ ದೇವಸ್ಥಾನ ಬೆಳಗುತ್ತಿದೆ. ಜೀವನದಲ್ಲಿ ಒಮ್ಮೆಯಾದರೂ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ಮೌನೇಶ್ವರರ ದರ್ಶನ ಪಡೆಯಿರಿ. ನಮ್ಮ ಇಂದಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.